ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ವ್ಲಾಗ್ ಮಾಡ್ತಾಯಿದ್ದೀನಿ. ಈ ವ್ಲಾಗ್ ನೋಡಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಟೀ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇವತ್ತು ಬೆಳಿಗ್ಗೆ 5:30ಗೆ ಎದ್ದೆ. ಬೇಗ ಎದ್ದಿದ್ದೀನಿ ಇವತ್ತು. ನನ್ನ ಹಸ್ಬೆಂಡಿಗೆ ಇವತ್ತು ಬೇಗ ಹೋಗಬೇಕಾಗಿತ್ತು, ಅದಕ್ಕೆ 5:30ಗೆ ಎದ್ದು ಟೀ ಮಾಡಿ ಕೊಟ್ಟೆ. ಅವರು ಕೂಡ ಕುಡಿದು ಕೆಲಸಕ್ಕೆ ಹೋಗ್ತಾ ಇದ್ದಾರೆ. ಪುನಃ ಹೋಗಿ ನಾನು ಮಲ್ಕೊಂಡೆ. ಮಲಗಿ ಏಳುವಾಗ 8 ಗಂಟೆ ಆಯಿತು. ಸ್ಕೂಲಿಲ್ಲ ಮಗಳಿಗೆ, ಅದಕ್ಕೆ ನಾನಿವತ್ತು ಲೇಟ್ ಆಯಿತು ಏಳುವಾಗ. ಇಲ್ಲಾಂದರೆ ನಾನು ಬೇಗ ಎದ್ದು ಅವಳಿಗೆ ಏನೆಲ್ಲ ಬೇಕಾದೆಲ್ಲ ಮಾಡಿ ಕೊಟ್ಟು ಕಳಿಸ್ತಿದ್ದೆ. ಸೊ ಅದಕ್ಕೆ 8 ಗಂಟೆ ಆಯಿತು. ಏಳುವಾಗ ಎದ್ದು ಫೇಸ್ ವಾಶೆಲ್ಲ ಮಾಡ್ತಿದ್ದೀನಿ. ಫೇಸ್ ವಾಶೆಲ್ಲ ಆದಮೇಲೆ ನೆಕ್ಸ್ಟ್ ಇನ್ನು ಬ್ರೇಕ್ಫಾಸ್ಟ್ ಮಾಡಬೇಕು. ಎಲ್ಲ ಹೌಸ್ ವೈಫಿಗೆ ಅದೊಂದು ಟೆನ್ಷನ್, ಏನು ಮಾಡೋದು ಅಂತಲೇ ಗೊತ್ತಾಗಲ್ಲ ಬೆಳಿಗ್ಗೆದು ಬ್ರೇಕ್ಫಾಸ್ಟ್. ಸೊ ನಾನಿವತ್ತು ಒಂದು ರೆಸಿಪಿ ಮಾಡ್ತಿದ್ದೀನಿ, ಪುಟ್ಟು. ಅದು ಏನಂದರೆ ಕ್ಯಾರೆಟೆಲ್ಲ ಹಾಕಿ ಮಾಡೋದು. ತುಂಬ ಇಷ್ಟ ಆಗುತ್ತೆ ಮಕ್ಕಳಿಗೆಲ್ಲ. ಕ್ಯಾರೆಟೆಲ್ಲ ಹಂಗೆ ಕೊಟ್ಟರೆ ತಿನ್ನಲ್ಲ. ಸೊ ನೀವು ಈ ರೀತಿ ಟ್ರೈ ಮಾಡಿ ನೋಡಿ. ನನ್ನ ಮಗಳಿಗಂತೂ ತುಂಬ ಇಷ್ಟ ಈ ರೀತಿ ಮಾಡೋದು. ಕಿಚನಿಗೆ ಬಂದು ನಾನು ಫಸ್ಟ್ ಒಂದು ಲೋಟ ನೀರು ಕುಡಿತೀನಿ. ನೀರು ಕುಡಿದಾದ್ಮೇಲೆ ನೆಕ್ಸ್ಟ್ ಏನು ಕೆಲಸ ಅಂತೇಳಿ ಮಾಡೋದು. ನೆಕ್ಸ್ಟ್ ನೋಡಿ, ನಾನು ಬ್ರೇಕ್ಫಾಸ್ಟ್ ಮಾಡ್ತಿದ್ದೀನಿ. ಸೊ ಅದಕ್ಕೆ ಪುಟ್ಟು ಪುಡಿ 2 ಗ್ಲಾಸ್ ಮತ್ತು 1 ಗ್ಲಾಸ್ ನೀರು ಕೂಡ ಒಯ್ದು ಅದಕ್ಕೆ ಎಷ್ಟು ಬೇಕೋ ಅಷ್ಟು ರುಚಿಗೆ ಉಪ್ಪು ಹಾಕಿ ಇಡ್ತಿದ್ದೀನಿ. ಇದಕ್ಕೆ ಏನು ಬೇಕಂದರೆ ಕ್ಯಾರೆಟ್. ಈಗ ನಾನು ಕ್ಯಾರೆಟ್ ಮತ್ತು ಹಾಲಿನ ಪುಡಿ ಇದೆ ಅಲ್ವಾ, ಅದು ಹಾಕ್ತೀನಿ ಸ್ವಲ್ಪ. ಮತ್ತು ಕಾಯಿಸಿದ ಹಾಲು, ಅದು ಒಂದು ಅರ್ಧ ಗ್ಲಾಸ್ ಇದ್ದರೆ ಚೆನ್ನಾಗಿರುತ್ತೆ. ಮತ್ತು ಕೊಕೊನೆಟ್, ಮತ್ತು ಎಷ್ಟು ಬೇಕೋ ಅಷ್ಟು ನಿಮಗೆ ಸಕ್ಕರೆ ಕೂಡ ಹಾಕ್ಕೊಳ್ಬೋದು. ಅದು ಹಾಕಿ ಚೆಂದ ಮಿಕ್ಸ್ ಮಾಡಿ ಇಟ್ಟು ಒಂದು 10 ಮಿನಿಟ್ಸ್ ಹಂಗೆ ಬಿಡಿ ಮಿಕ್ಸ್ ಮಾಡಿ. ಮತ್ತು ಅದನ್ನ ಪುಟ್ಟು ಪಾತ್ರೆಯಲ್ಲಿ ಹಾಕಿ ತೆಂಗಿನಕಾಯಿ ಕೂಡ ಅದ್ರ ಮಧ್ಯದಲ್ಲಿ ಹಾಕಿ ಪುಟ್ಟು ಮಾಡಿದ್ರೆ ಸೂಪರ್ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಇದು ಮನೇಲಿ ಟ್ರೈ ಮಾಡಿ ನೋಡಿ ನಾನು ಹೇಗೆ ಮಾಡ್ತಿದ್ದೀನಿ ಅಂತ. ನೆಕ್ಸ್ಟ್ ನಾನು ಪಾತ್ರೆಗಳನ್ನ ಜೋಡಿಸ್ತಾ ಇದ್ದೀನಿ. ಇದೆಲ್ಲ ರಾತ್ರಿ ತೊಳೆದಿಟ್ಟ ಪಾತ್ರೆಗಳು. ಹಂಗೆ ನಾನು ಅದನ್ನೆಲ್ಲ ಬೆಳಿಗ್ಗೆಗೆ ಎಲ್ಲ ಆರಿರುತ್ತಲ್ಲ, ಸೊ ಅದನ್ನ ನಾನು ಜೋಡಿಸ್ತಾ ಇದ್ದೀನಿ. ಮತ್ತು ಪುಟ್ಟು ಕೂಡ ರೆಸ್ಟ್ ಮಾಡೋಕ್ಕೆ ಇಟ್ಟಿದ್ದಲ್ಲ, ಸೊ ಅದನ್ನ ಕೂಡ ಈಗ ಬೇಯಿಸೋಕ್ಕೆ ಇಡ್ತಿದ್ದೀನಿ.
ನೋಡಿ ಮಗಳು ಕೂಡ ಎದ್ದು ಬಂದಳು. ಅವಳು ನೋಡ್ತಾ ಇದ್ದಾಳೆ ಅಮ್ಮ ಏನು ಮಾಡ್ತಿದ್ದಾರೆ ಅಂತ. ವಿಡಿಯೋ ಮಾಡಿ ನೋಡಿ ಅವಳಿಗೆ ಖುಷಿ ಆಯಿತು. ನೋಡಿ ಪುಟ್ಟು ಕೂಡ ರೆಡಿ ಆಯಿತು. ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ. ನೀವು ಮಕ್ಕಳಿದ್ರೆ ಟ್ರೈ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಬ್ರೇಕ್ಫಾಸ್ಟಿಗೆ ಬೇಡ ಅಂದರೂ ನೀವು ಸಾಯಂಕಾಲ ಟೀಗೆ ಕೂಡ ಮಾಡ್ಕೊಳ್ಬೋದು, ಚೆನ್ನಾಗಿರುತ್ತೆ. ಇನ್ನು ಹೊರಗೆ ಹೋಗ್ತಿದ್ದೀನಿ. ಹೊರಗೆ ಹೋಗಿ ಮಗಳು ಏನು ಮಾಡ್ತಿದ್ದಾಳೆ ಅಂತ ನೋಡುವ. ಅವಳು ಹಲ್ಲು ಉಜ್ತಾ ಇದ್ದಾಳೆ. ವಿಡಿಯೋ ಮಾಡಿದ್ನು ನೋಡಿ ಅವಳು ಹಾಯ್ ಮಾಡ್ತಿದ್ದಾಳೆ ವಿಡಿಯೋಗೆ. ಆಯಿತು, ಹಲ್ಲು ಉಜ್ಜೆಲ್ಲ ಆದಮೇಲೆ ನಾವು ಬ್ರೇಕ್ಫಾಸ್ಟ್ ಮಾಡಿದ್ವಿ. ನಿಮ್ಮದು ಬ್ರೇಕ್ಫಾಸ್ಟ್ ಆಯಿತಾ? ಕಮೆಂಟ್ ಮಾಡಿ, ಏನು ಮಾಡಿದ್ರಿ ನೀವೆಲ್ಲ, ಏನು ತಿಂದ್ರಿ ಅಂತ. ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. ಈಗ ಮನೆ ಕ್ಲೀನ್ ಮಾಡ್ತಾ ಇದ್ದೀನಿ ನಾನು. ರೂಮೆಲ್ಲ ಕ್ಲೀನ್ ಮಾಡಿ ಇಟ್ಟು ಗುಡಿಸೋದೆಲ್ಲ ಮಾಡ್ತಿದ್ದೀನಿ. ನನ್ನ ಮಗಳು ನನ್ನ ಹಿಂದೆನೇ ಸುತ್ತುತ್ತಿದ್ದಾಳೆ. ಇವತ್ತೇನು ಅಮ್ಮನಿಗೆ ಡಿಫ್ರೆಂಟಾಗಿ ಮಾಡ್ತಿದ್ದಾರಲ್ಲ ಅಂತ ನೋಡ್ತಿದ್ದಾಳೆ. ನಂದು ಕನ್ನಡ ನಿಮಗೆ ಸ್ವಲ್ಪ ಕಿರಿಕಿರಿ ಅನ್ನಿಸ್ಬೋದು, ಯಾಕೆಂದರೆ ತುಂಬ ದಿನ ಆಯಿತು ನಾನು ಕನ್ನಡದಲ್ಲೆಲ್ಲ ಮಾಡ್ತಾಯಿದ್ವಿ. ನಾನಿಲ್ಲಿ ಕೇರಳದಲ್ಲಿರೋದ್ರಿಂದ ಇಲ್ಲಿ ಕನ್ನಡ ಯಾರ ಜೊತೆ ಕೂಡ ಮಾತಾಡೋದಿಲ್ಲ. ತುಂಬ ಆಯಿತು ನಾನು ಕನ್ನಡ ಮಾತಾಡೋದು ಬಿಟ್ಟು. ಸೊ ಏನಾದರೂ ತಪ್ಪಿದರೆ ಕ್ಷಮಿಸಿ. ಅದಿನ್ನು ವೀಡಿಯೋ ಮಾಡ್ತಿರುವಾಗ ಅದು ನನಗೆ ಸರಿ ಆಗುತ್ತೆ. ಎಲ್ಲದಕ್ಕಿಂತ ದೊಡ್ಡ ಕೆಲಸ ಇದೆ ನನಗೆ ಯಾವತ್ತೂ, ನನ್ನ ಮಗಳದ್ದು ಆಟ ಸಾಮಾನೆಲ್ಲ ತೆಗೆದಿಡೋದು. ಅವಳು ತೆಗೆದಿಡಲ್ಲ, ಎಲ್ಲ ನಾನೇ ತೆಗೆದಿಡಬೇಕು. ಅವಳಲ್ಲೇ ಹಾಕಿ ಹೋಗ್ತಾಳೆ, ಅದೆಲ್ಲ ನಾನು ತೆಗೆದಿಡ್ತೀನಿ ಆವಾಗ. ನನಗೆ ಬಟ್ಟೆ ಮಡಿಸಿಡೋದಂದರೆ ತುಂಬ ಆಲಸ್ಯ. ನೆನ್ನೆದು ಬಟ್ಟೆ ಇದು, ಇವತ್ತು ಮಾಡಿಸ್ತಾ ಇದ್ದೀನಿ.
ಫ್ರೆಂಡ್ಸ್ ನೋಡಿ ಕ್ಲೀನಿಂಗ್ ಕೂಡ ಆಯಿತು. ಇವತ್ತದು ಕೆಲಸ ಆಲ್ಮೋಸ್ಟ್ ಮುಗೀತು. ಇನ್ನು ಮಧ್ಯಾಹ್ನದ ಅಡುಗೆ ಎಲ್ಲ ಮಾಡಬೇಕು. ಅನ್ನಕ್ಕೆ ನೀರು ಕೂಡ ಇಟ್ಟಿದ್ದೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಕಾಣುವ. ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್. ಥ್ಯಾಂಕ್ ಯು.